ರೀಸೆಂಟ್ ಆಗಿ ದರ್ಶನ್ ಅವ್ರನ್ನ ಭೇಟಿ ಆದ್ರಿ ಜೈಲಲ್ಲಿ. ಆ ಸಂದರ್ಭದಲ್ಲಿ ಸಿನಿಮಾ ಬಗ್ಗೆ ಏನಾದ್ರು ಮಾತಾಡಿದ್ರ? ರಿಲೀಸ್ಗಿಂತ ಮುಂಚೆ ಈ ಹಿಂದೆ ಏನಾದ್ರು ಭೇಟಿ ಆದ್ರೆ? ಏನಿಲ್ಲ, ಅವ್ನು ಕಾನ್ಫಿಡೆಂಟ್ ಆಗಿದ್ದ. ಅಂದರೆ 2 weeks ಬ್ಯಾಕ್ ನಾನು ಮೀಟ್ ಮಾಡಿದೆ ಫ್ರೈಡೆ. ಅವಾಗ ಅವ್ನು ತುಂಬ ಕಾನ್ಫಿಡೆಂಟ್ ಆಗಿದ್ದ. ಇಲ್ಲ ಬಿಡು, ನಾನು ಸೆಲೆಬ್ರಿಟೀಸ್ ಇರ್ತಾರೆ ನೋಡ್ಕೋತಾರೆ ಅಂತ ಆ ಕಾನ್ಫಿಡೆನ್ಸಲ್ಲಿದ್ದಾನೆ. ಅವ್ನು ಎಲ್ಲೂ ಕುಗ್ಗೋಗಿಲ್ಲ. ಸುಮ್ಮನೆ ಅದೆಲ್ಲ ಯಾವುದೇ ಮೀಡಿಯಲ್ಲಿ ಬರ್ತಾ ಇದೆಯೋ ಗೊತ್ತಿಲ್ಲ, ತುಂಬ ಕುಗ್ಗೋಗಿದ್ದಾನೆ, ಹಂಗೆ ಆಗಿದೆ. ಅವ್ನು ತುಂಬ ಕಾನ್ಫಿಡೆಂಟ್ ಪರ್ಸನ್ನು. ಅವ್ನು ತುಂಬ ಕಾನ್ಫಿಡೆಂಟ್ ಆಗಿದ್ದಾನೆ. ಏನು ಕಾನ್ಫಿಡೆನ್ಸ್ ಅಂದರೆ ಅವ್ನು ಸೆಲೆಬ್ರಿಟೀಸ್ ಇದ್ದಾರೆ, ಅವನಿಂದ ದೊಡ್ಡ ದಂಡೆ ಇದೆ. ಸರ್, ಈಗ ಜೈಲಲ್ಲಿ ಟಿವಿ ಕೊಟ್ಟಿದ್ದಾರೆ, ಬೇರೆ ಬೇರೆ ದೇಶಗಳ ಸ್ಕ್ರೀನ್ಗಳಲ್ಲಿ ಗೊತ್ತಿಲ್ಲ ನಂಗೆ. ನೀವು ಹೇಳಿದ್ಮೇಲೆ ನಮಗೆ ಗೊತ್ತಾಗ್ತಿಲ್ಲ. ಪ್ರಕಾಶ್ ಅವ್ರ ಹತ್ರ ಇದ್ರ ಬಗ್ಗೆ ನಾನು ಮಾತಾಡಿಲ್ಲ. ಇವತ್ತು ಈವ್ನಿಂಗ್ ಸಿಗ್ತಾ ಇದ್ದಾರೆ, ಅವಾಗೆಲ್ಲ ಫುಲ್ ಡೀಟೇಲ್ ತಿಳ್ಕೊತೀನಿ. ಆಮೇಲಿಂದ ಬೇಕಾದ್ರೆ ಅದ್ರ ಬಗ್ಗೆ ಎಲ್ಲ ಆನ್ಸರ್ ಮಾಡ್ತೀನಿ. ದರ್ಶನ್ ಅವ್ರ ಪರವಾಗಿ ಡೆವಿಲ್ ಸಿನಿಮಾನ ನೋಡ್ತಿರುವಂತವರ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಸರ್? ಏನಿಲ್ಲ, ಈಗ 2 ಕೈ ನೆತ್ತಿ ಕೈ ಮುಗಿಬೇಕಷ್ಟೇ ಅವ್ರು ಮಾಡ್ತಿರೋ ಈ ಸಪೋರ್ಟ್ಗೆ. ಆ್ಯಂಡ್ ತುಂಬ ಥ್ಯಾಂಕ್ಸ್. ಆ್ಯಂಡ್ ನೀವೆಲ್ಲ ಹೇಳಿದ್ರಿ ನಾವು ಕ್ಯಾರಿ ಮಾಡ್ತೀವಿ ಸಿನಿಮಾನ ಅಂತ, ಮಾಡ್ತಾ ಇದ್ದೀರಾ. ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ಸಪೋರ್ಟ್ ನೋಡ್ತಾ. ಸರ್, ಈಗ ನಿಮ್ಮ ಆಬ್ಸೆನ್ಸ್ ಅಲ್ಲಿ ಅಂದ್ರೆ ದರ್ಶನ್ ಅವರ ಆಬ್ಸೆನ್ಸ್ ಅಲ್ಲಿ ನೀವೆಲ್ಲ ಕಡೆ ಹೋಗ್ತಾ ಇದ್ದೀರಾ, ಇಲ್ಲಿ ಬಂದಿದ್ದೀರಾ, ನೆಕ್ಸ್ಟ್ ಯಾವೆಲ್ಲ ಥಿಯೇಟರ್ಗೆ ಹೋಗ್ತಾ ಇದ್ದೀರಿ ಅಂತ? ಯಾಕಂದ್ರೆ ಫ್ಯಾನ್ಸ್ಗಳು ಒಂದಿಷ್ಟು ಜನ ಕಾಯ್ತಾ ಇದ್ದಾರೆ, ಅವರಿಗೆ ಹೇಳೋದಾದ್ರೆ. ಇಲ್ಲ, ಅದೇ ನಾನು ಹೇಳಿದ್ನಲ್ಲ, ದರ್ಶನ್ ಫ್ಯಾಮಿಲಿನೂ ಬೇಕಾಗಿಲ್ಲ ಈ ಸಿನಿಮಾನ ಪ್ರಮೋಟ್ ಮಾಡೋಕ್ಕೆ. ಅವ್ರು ಸೆಲೆಬ್ರಿಟೀಸ್ ಮಾಡ್ತಿದ್ದಾರೆ. ಸೊ ಸಿನಿಮಾ ನೋಡಬೇಕು ಅಂತಲೇ ಬಂದಿರೋದು ನಾನು. ಏನು ಈ ಸಿನಿಮಾ ಪ್ರಮೋಷನ್ಗೋಸ್ಕರ ಅಂತೆಲ್ಲ ಏನು ಬಂದಿಲ್ಲ. ಸಿನಿಮಾ ನೋಡೋಣ, ಫ್ಯಾನ್ಸ್ ಜೊತೆಲಿ ಎಂಜಾಯ್ ಮಾಡೋಣ. ತುಂಬ ವರ್ಷ ಆಗಿತ್ತು ನಾನು ದರ್ಶನ್ ಸೆಲೆಬ್ರಿಟಿ